ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಅಣ್ಣ ತಮ್ಮ ಅಂದ್ರೆ ಹೇಗಿರಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಅದರಲ್ಲೂ ಮದುವೆ ವಿಚಾರ ಅಂತ ಬಂದಾಗ ಅಣ್ಣನಿಗೆ ನೋಡಿರುವಂಥ ಹುಡುಗಿಯನ್ನ ಅತ್ತಿಗೆ ಥರ ಟ್ರೀಟ್ ಮಾಡಬೇಕು, ತಮ್ಮನಿಗೆ ನೋಡಿರುವಂಥ ಹುಡುಗಿಯನ್ನ ತಂಗಿ ಥರ ಟ್ರೀಟ್ ಮಾಡಬೇಕು. ಆದರೆ ಸ್ವಂತ ಅಣ್ಣ ತಮ್ಮಂದಿರೇ ಒಂದು ಹುಡುಗಿಗೋಸ್ಕರ ಕಚ್ಚಾಡಿಕೊಂಡು ಕೊನೆಗೆ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಹಾಗಿದ್ರೆ ಈ ಕೊಲೆ ಹೇಗಾಯ್ತು? ಯಾರು ಯಾರನ್ನ ಕೊಲೆ ಮಾಡಿದ್ರು? ಯಾತಕ್ಕಾಗಿ ಕೊಲೆ ಮಾಡಿದ್ರು? ಇದು ಬಹಳ ಕುತೂಹಲಕಾರಿಯಾಗಿರುವಂತಹ ವಿಚಾರ, ಜೊತೆಗೆ ಒಂದು ವಿಚಿತ್ರ ಘಟನೆಯೂ ಹೌದು. ಹಾಗಿದ್ರೆ ಏನದು ಸ್ಟೋರಿ? ಹೇಳ್ತಾ ಹೋಗ್ತೀನಿ ಕೇಳಿ. ಪೋಷಕರು ತಮ್ಮ ಇಬ್ಬರು ಮಕ್ಕಳ ಮದುವೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅಣ್ಣ ತಮ್ಮ ಇಬ್ಬರೂ ಸಹ ಹುಡುಗಿಯರನ್ನ ನೋಡ್ಕೊಂಡು ಸಹ ಬಂದಿದ್ರು. ಆದ್ರೆ ತಮ್ಮ ನೋಡಿದ್ದ ಹುಡುಗಿಯ ಮೇಲೆಯೇ ಅಣ್ಣನ ದಿಲ್ ಫಿದಾ ಆಗ್ಬಿಟ್ಟಿರತ್ತೆ. ತಮ್ಮ ಮಾತ್ರ ತಾನು ಇಷ್ಟಪಟ್ಟ ಹುಡುಗಿಯ ಜೊತೆಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ದ. ತಮ್ಮನನ್ನ ಕೊಲೆ ಮಾಡಿದ್ರೆ ಆ ಹುಡುಗಿ ನನಗೇ ಸಿಗ್ತಾಳೆ ಅಂತ ಕಿರಾತಕ ಅಣ್ಣ ಪ್ಲಾನ್ ಕೂಡ ಮಾಡ್ಕೊಂಡಿದ್ದ. ಹೀಗಾಗಿ ಒಡಹುಟ್ಟಿದ ತಮ್ಮನ ಕೊಲೆ ಮಾಡಿ ಯಾರೋ ಕೊಲೆ ಮಾಡಿದ್ದಾರೆ ಅನ್ನುವ ಕತೆ ಕಟ್ಟೋದಕ್ಕೂ ಕೂಡ ಮುಂದಾಗಿದ್ದ. ನೋಡಿ, ಕೇವಲ ಒಂದು ಹುಡುಗಿಗೋಸ್ಕರ ಸ್ವಂತ ತಮ್ಮನನ್ನೇ ಕೊಲೆ ಮಾಡೋದಕ್ಕೆ ಅಣ್ಣ ಮುಂದಾಗಿದ್ದ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಆದರೆ ಪೊಲೀಸರ ತನಿಖೆಯಿಂದ ಕ್ಷಣಾರ್ಧದಲ್ಲೇ ಹಂತಕ ಅಣ್ಣ ಪೊಲೀಸರ ಅತಿಥಿಯಾಗಿದ್ದಾನೆ. ಹಾಗಿದ್ರೆ ಈ ಕೊಲೆ ಹೇಗ್ ನಡೆಯಿತು ಅನ್ನೋ ಕುತೂಹಲ ನಿಮಗಿದ್ರೆ ಈ ಸ್ಟೋರಿಯನ್ನ ಡೀಟೇಲ್ ಆಗಿ ನೋಡಿ. ಈ ಅಣ್ಣ ತಮ್ಮ ಇಬ್ರು ಕೂಡ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಕ್ಕಮೂಲಂಗಿ ಗ್ರಾಮದ ನಿವಾಸಿಗಳು. ಇಬ್ರು ಸಹೋದರರು ಕುರಿಗಾಹಿಗಳು. ನಿತ್ಯವೂ ಒಂದೊಂದು ಜಮೀನುಗಳಿಗೆ ಹೋಗಿ ಕುರಿಗಳನ್ನ ಮೇಯಿಸ್ಕೊಂಡು ಹೋಗ್ತಾ ಇದ್ರು. ಈ ಸಂಚಾರಿ ಕುರಿಗಾಹಿಗಳು ಬೆಳಗಾವಿ ಜಿಲ್ಲೆಯಿಂದ ಗದಗ ಜಿಲ್ಲೆಯತ್ತ ಬಂದ್ಬಿಟ್ಟಿದ್ದಾರೆ. ಮಕ್ಕಳ ಮದುವೆ ಮಾಡಬೇಕು ಅಂತ ಅತ್ತ ಪೋಷಕರು ಪ್ಲಾನ್ ಮಾಡ್ಕೊಂಡಿದ್ರು. ಕೊಲೆ ಆರೋಪಿ ಅಶೋಕನಿಗೆ ಒಂದು ಹುಡುಗಿ ಫಿಕ್ಸ್ ಕೂಡ ಮಾಡಲಾಗಿತ್ತು. ಆದ್ರೆ ಚಂಚಲ ಮನಸ್ಸನ್ನು ಹೊಂದಿದಂತ ಆ ಹುಡುಗಿ ಮೇಲೆ ಅಶೋಕನಿಗೆ ಮನಸ್ಸು ಇರಲಿಲ್ಲ. ಇತ್ತ ತಮ್ಮ ಫಕೀರಪ್ಪನಿಗೆ ಫಿಕ್ಸ್ ಆಗಿದಂತ ಹುಡುಗಿ ಮೇಲೆ ಅಣ್ಣ ಕಣ್ಣು ಹಾಕ್ಬಿಟ್ಟಿದ್ದ. ಇದೇ ವಿಷಯಕ್ಕಾಗಿ ಮನೆಯಲ್ಲಿ ಗಲಾಟೆ ಕೂಡ ಆಗಿತ್ತು. ಆದ್ರೆ ಒಂದು ರಾತ್ರಿ ಇವಿಬ್ಬರ ಮಧ್ಯೆ ಆ ಹುಡುಗಿಯರ ಬಗ್ಗೆ ಗಲಾಟೆ ನಡೆಯುತ್ತೆ. ಆ ಹುಡುಗಿ ನನಗ್ ಬೇಕು, ನನಗ್ ಬಿಟ್ಕೊಡು, ನನಗ್ ನೋಡಿದಂತ ಹುಡುಗಿ ಇಷ್ಟ ಇಲ್ಲ, ನೀನಿಷ್ಟಪಟ್ಟಂತ ಹುಡುಗಿಯೇ ನನಗಿಷ್ಟ ಆಗಿದ್ದಾಳೆ, ಹಾಗಾಗಿ ನಾನೇ ಅವಳನ್ನ ಮದುವೆ ಮಾಡ್ಕೊಳ್ತೀನಿ, ನೀನು ಬೇರೆ ಹುಡುಗಿಯನ್ನ ನೋಡ್ಕೋ ಅಂತೇಳಿ ಅಣ್ಣ ಕೇಳ್ತಾನೆ. ಆದ್ರೆ ತಮ್ಮನಿಗೆ ಆಲ್ರೆಡಿ ಆ ಹುಡುಗಿ ಮೇಲೆ ಇಷ್ಟ ಆಗಿರುತ್ತೆ. ನಾನ್ ನೋಡಕ್ ಹೋಗಿದ್ದ ಹುಡುಗಿನ ನಾನೇ ಮದುವೆ ಆಗ್ತೀನಿ, ನೀನ್ ಬೇಕಿದ್ರೆ ಬೇರೆ ಹುಡುಗಿನ ನೋಡ್ಕೋ ಅಂತ ಹೇಳಿ ಇಬ್ರು ಕೂಡ ಕಚ್ಚಾಟಕ್ಕೆ ಬೀಳ್ತಾರೆ. ಆ ಗಲಾಟೆಯಲ್ಲಿ ತಮ್ಮ ಫಕೀರಪ್ಪ ಕುರಿ ದಡ್ಡಿಯಲ್ಲಿ ಮಲಗಿದ್ದಾಗ ಅಶೋಕ ಅಂದ್ರೆ ಅಣ್ಣ ಸುಮಾರು 20 ರಿಂದ 25 kg ತೂಕದ ಕಲ್ಲನ್ನ ತಲೆ ಮೇಲೆ ಎತ್ತು ಹಾಕಿ ಕೊಲೆ ಮಾಡಿಬಿಡ್ತಾನೆ. ಆ ಕಲ್ಲನ್ನ ಅಲ್ಲೇ ಹತ್ತಿರದಲ್ಲಿ ಬಿಸಾಡಿರ್ತಾನೆ. ಕೊಲೆ ನಂತರ ತನಗೆ ಸಿಡಿದಂಥ ರಕ್ತದ ಕಲೆಗಳನ್ನು ಒರೆಸ್ಕೊಂಡು ತನಗೆ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಪೋಸ್ ಕೊಡ್ತಾ ಇದ್ದ. ಆದ್ರೆ ಶ್ವಾನದಳ ಹಾಗೆ ಪೊಲೀಸರ ಕೈಯಿಂದ ಮಾತ್ರ ಈತ ಎಸ್ಕೇಪ್ ಆಗೋಕೆ ಸಾಧ್ಯವೇ ಆಗಲಿಲ್ಲ. ಹುಟ್ಟ ಅಣ್ಣ ತಮ್ಮಂದಿರು ಬೆಳೀತಾ ದಯಾದಿಗಳು ಅನ್ನೋ ಹಾಗೆ ಈ ಘಟನೆಯಲ್ಲಿ ಆ ಮಾತು ಸತ್ಯವಾಗಿ ಹೋಯ್ತು. ಒಡಹುಟ್ಟಿದ ತಮ್ಮನನ್ನ ಹೆಣ್ಣಿಗಾಗಿ ಕೊಲೆ ಮಾಡಿದಂಥ ಅಣ್ಣ ಈಗ ಜೈಲು ಪಾಲಾಗಿದ್ದಾರೆ. ಅಂದಹಾಗೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹಿರೇಕೊಪ್ಪ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಈ ಘಟನೆ ನಡೆದಿರುವುದು. ಕೊಲೆ ಆರೋಪಿ ತಾನೇ ತನ್ನ ಸ್ವಂತ ತಮ್ಮನಾದ ಫಕೀರಪ್ಪನನ್ನ ಕೊಲೆ ಮಾಡಿ ಖುದ್ದು ಪಾಲಕರಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾನೆ. ಯಾರೋ ದುಷ್ಕರ್ಮಿಗಳು ನಮ್ಮ ತಮ್ಮನ ತಲೆಯ ಮೇಲೆ ಕಲ್ಲೆತ್ತಾಕಿ ಕೊಲೆ ಮಾಡಿದ್ದಾರೆ ಅಂಥೇಳಿ ಡ್ರಾಮಾ ಕೂಡ ಶುರು ಮಾಡಿಕೊಂಡಿದ್ದ. ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಂತಹ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಶ್ವಾನದಳ ನೇರವಾಗಿ ಅಶೋಕನ ಹತ್ತಿರ ಅಂದ್ರೆ ಕೊಲೆ ಮಾಡದಂಥ ಅಣ್ಣನ ಹತ್ತಿರವೇ ಬಂದು ನಿಲ್ಲತ್ತೆ. ಯಾಕಂದ್ರೆ ನಾಯಿಗಳಿಗೆ ಗೊತ್ತಾಗ್ಬಿಡುತ್ತೆ ಯಾರು ಕಳ್ಳರು, ಯಾರು ಅಪರಾಧ ಮಾಡಿರ್ತಾರೆ ಅಂತೇಳಿ. ಹಾಗಾಗಿ ಕೂಡಲೇ ಪೊಲೀಸರು ಅಶೋಕನನ್ನ ವಶಕ್ಕೆ ಪಡ್ಕೊಂಡು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. ಆಗ ಹುಡುಗಿ ವಿಚಾರವಾಗಿ ಫಕೀರಪ್ಪ ಹಾಗೂ ಅಶೋಕನ ನಡುವೆ ರಾತ್ರಿ ಗಲಾಟೆಯಾಗಿತ್ತು. ಕೊಲೆ ಮಾಡಿದ್ರೆ ಆ ಹುಡುಗಿ ನನಗೇ ಸಿಗ್ತಾಳೆ ಅಂಥೇಳಿ ಕೊಲೆ ಮಾಡಿದ್ದೀನಿ ಅಂಥೇಳಿ ಆ ಪಾಪಿ ಅಣ್ಣ ಒಪ್ಕೊಂತಾರೆ. ತಮ್ಮನನ್ನ ಕೊಲೆ ಮಾಡಿ ಹುಡುಗಿ ಜೊತೆ ಮದುವೆ ಆಗ್ಬೇಕು ಅಂತ ಕನಸು ಕಂಡಿದ್ದ ಪಾಪಿ ಅಣ್ಣ ಈಗ ಜೈಲು ಪಾಲಾಗಿದ್ದಾನೆ. ಕೊಲೆಯಾದ ಕೆಲವೇ ಗಂಟೆಯಲ್ಲಿ ಡ್ರಾಮಾ ಕಂಪನಿ ಅಂದ್ರೆ ಈ ರೀತಿಯಾಗಿ ಡ್ರಾಮಾ ಶುರು ಮಾಡಿದಂತಹ ಆ ಅಣ್ಣ ಕೊನೆಗೂ ಕೂಡ ಇದೀಗ ಜೈಲು ಪಾಲಾಗಿದ್ದಾನೆ. ನಿಜಕ್ಕೂ ಇಂಥ ಘಟನೆಗಳನ್ನ ನೋಡ್ತಾ ಇದ್ರೆ ಅಣ್ಣ ತಮ್ಮ ಅನ್ನುವಂತಹ ಸಂಬಂಧ ಒಂದು ಹುಡುಗಿ ವಿಚಾರದಲ್ಲಿ ಕೊಲೆಯಲ್ಲಿ ಅಂತ್ಯ ಆಯಿತು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು.